ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಗಂಗಾ ಯೋಚನೆ ಮಾಡ್ತಾ ಇರ್ತಾಳೆ, ನನ್ನ ಮದುವೆ ನಿಂತೋದ್ರೂ ನನಗೆ ಚಿಂತೆ ಇಲ್ಲ, ಆದರೆ ಶಂಕರ್ ಅವರಿಂದ ಗೌರಿ ಪರ್ಮನೆಂಟಾಗಿ ದೂರ ಆಗಬೇಕು, ಆ ರೀತಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಒಂದು ನೆನಪಾಗುತ್ತೆ. ಹೇಗಿದ್ದರೂ ಗೌರಿ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದಳಲ್ವಾ, ಎಸ್ ಅಂತ ಅಂದ್ಬಿಟ್ಟು ಆ ಡೈವರ್ಸ್ ಪೇಪರ್ನ ಹುಡ್ಕೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಡೈವರ್ಸ್ ಪೇಪರ್ನ ತೊಗೊಂಡು, ಎಸ್ ಇದೆ ಆ ಡೈವರ್ಸ್ ಪೇಪರ್, ಇವಾಗ ನಾನು ಏನು ಮಾಡಬೇಕು ಅಂತಂದರೆ ಈ ಡೈವರ್ಸ್ ಪೇಪರ್ನ ತೊಗೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ಮುಂದೆ ಏನಾಗುತ್ತೆ ಅಂತ ನೋಡೋಣ, ಇದೇ ಅವಳಿಗೆ ಗೌರಿಗೆ ಅಂತ ಅಂದ್ಕೊಂಡು ಖುಷಿಯಿಂದ ಡೈವರ್ಸ್ ಪೇಪರ್ಸ್ನ ನೋಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕಾಡಿನ ರಾಜ ದೇವತೆಗೆ ಪೂಜೆ ಮಾಡಿಬಿಟ್ಟು ಭಕ್ತಿಯಿಂದ ಎಲ್ಲರೂ ನಮಸ್ಕಾರ ಮಾಡ್ತಾ ಇರ್ತಾರೆ. ಹಾಗೆ ಮಹಾಮಂಗಳಾರತಿನ ಮಾಡಿಬಿಟ್ಟು ಗೌರಿ ಶಂಕರನಿಗೂ ಕೊಟ್ಟು ಇಡೀ ಕಾಡಿನ ಜನಗಳಿಗೆಲ್ಲರಿಗೂ ಸಹ ಕೊಡ್ತಾ ಇರ್ತಾರೆ. ಹಾಗೆ ಮತ್ತೆ ಕಾಡಿನ ರಾಜ ಹೇಳ್ತಾ ಇರ್ತಾನೆ, ದೀಪಾವಳಿ ಹಬ್ಬ ಅಂದರೆ ನಮಗೆ ತುಂಬಾ ಸ್ಪೆಷಲ್ಲು, ಇದರಲ್ಲಿ ಒಂದು ಪದ್ಧತಿ ಇದೆ, ಆ ಪದ್ಧತಿಯಲ್ಲಿ ಇನ್ನೊಂದು ಪದ್ಧತಿ ಏನಿದೆ ಅಂತ ಅನ್ನೋದನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಂತ ರಾಜ ಹೇಳ್ತಿರ್ಬೇಕಾದ್ರೆ, ಏನು ಪದ್ಧತಿ ಒಂಥರ ಡಿಫ್ರೆಂಟಾಗಿ ಇರೋಗಿದೆ ಅಂತ ಅನ್ಬೇಕಾದ್ರೆ, ಹೌದು ಇದು ಎಂಥ ಪದ್ಧತಿ ಅಂತ ಅಂದರೆ, ಯಾರು ಹೆಂಡತಿ ಮೇಲೆ ತುಂಬಾ ಪ್ರೀತಿ ಮಾಡಿರ್ತಾರೋ ಅವರು ಹೆಂಡ್ತಿನ ಓದ್ಕೊಂಡು ಈ ಕಡೆ ಕಾಡು ಸುತ್ತೆಲ್ಲ ಓಡ್ ಬಂದುಬಿಟ್ಟು ದೇವತೆ ಹತ್ರ ಫಸ್ಟ್ ಬಂದು ನಿಂತ್ಕೋಬೇಕು. ಯಾರು ಫಸ್ಟು ದೇವ್ರ ಹತ್ರ ಬಂದು ನಿಂತ್ಕೋತಾರೆ ಅವರನ್ನು ನಾವು ಜಯಶೀಲ ಅಂತ ಗುರುತಿಸ್ಬಿಟ್ಟು ಅವರಿಗೆ ಸನ್ಮಾನ ಮಾಡ್ತೀವಿ. ಇದರಲ್ಲಿ ನೀವು ನಮ್ಮ ಅತಿಥಿ ಆಗಿರೋದ್ರಿಂದ ಈ ಸಲ ನೀವು ಭಾಗಿಯಾಗಬೇಕು, ಎಲ್ಲ ರೆಡಿನಾ ಅಂತ ಅಂದಾಗ ಕಾಡಿನ ಜನಗಳೆಲ್ಲ ಹೋ ಅಂತ ಇದ್ರೆ, ಈ ಕಡೆ ಗೌರಿಗೆ ತುಂಬ ಖುಷಿ ಆಗ್ತಿದ್ರೆ ಶಂಕರನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಆಗ ಕಾಡಿನ ರಾಜ ಶಂಕರ ಅವರೇ ರೆಡಿ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ಏನು ಈ ಆಟ ನನಗೆ ಬರಲ್ಲ, ನಾನು ಇದಕ್ಕೆಲ್ಲ ಬರಲ್ಲ ಅಂತ ಅಂದಾಗ ಗೌರಿ, ಯಾಕ್ರಿ ಅಂತೀರಾ ಶಂಕರ ಅವರೇ, ಏನಾಯಿತು ನಿಮಗೆ, ಇಂಟ್ರೆಸ್ಟ್ ಇಲ್ವಾ? ನನಗಂತೂ ತುಂಬ ಇಂಟ್ರೆಸ್ಟ್ ಇದೆ, ಅದು ಕಾಡಿನ ರಾಜ ಬೇರೆ ಹೇಳ್ತಾ ಇದ್ದಾರೆ ಅಂದಮೇಲೆ ಈ ಕೆಲಸ ಮಾಡಲೇಬೇಕು, ಬನ್ನಿ ಬನ್ನಿ ಎತ್ಕೊಳ್ಳಿ, ನನಗೇನು ಸಂಕೋಚ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸುಮ್ಮನೆ ಇರ್ತೀರಾ ಇಲ್ವಾ ಅಂತ ಬೈತಿರ್ಬೇಕಾದ್ರೆ, ನೀವು ಈ ರೀತಿ ಅಂತ ಅಂದರೆ ಈ ಕಡೆ ರಾಜವ್ರಿಗೆ ಬೇಜಾರಾಗುತ್ತೆ. ಅಣ್ಣ ನಮಗೆ ಆಟ ಓಕೆ, ಶಂಕರವರೇ ನನ್ನನ್ನು ಎತ್ಕೊಳ್ಳಿ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ. ಹಾಗೆ ವಿಧಿ ಇಲ್ಲದೆ ಶಂಕರ ಗೌರಿನೇ ಎತ್ಕೊಂಡು ಓಡ್ಕೊಂಡು ಬರ್ತಾ ಇರ್ತಾನೆ. ಈ ಕಡೆ ಕೂಸು ಮರಿತಾರೆ ಎತ್ಕೊಂಡು ಬರ್ತಾ ಇರಬೇಕಾದ್ರೆ, ಮುಖನ ಹತ್ರ ತಿರುಬೇಡಿ ಕಂಡ್ರೆ ನನಗೆ ಇರಿಟೇಟ್ ಆಗುತ್ತೆ ಅಂದಾಗ, ಸರಿ ಆಯಿತು ಬಿಡಿ ಈ ಕಡೆ ತಿರುಗ್ತೀನಿ ಅಂತ ಹೇಳ್ಬಿಟ್ಟು, ಸರಿನಾ ಜೋಗಿಯವರೇ ಅಂತ ಅನ್ಬೇಕಾದ್ರೆ, ಈ ರೀತಿ ನೀವು ನನ್ನನ್ನು ಕರಿಬೇಡಿ ಅಂತ ಹೇಳ್ತಾ ಇರ್ತಾನೆ. ಯಾವ ರೀತಿ ಅಂತ ಅಂದಾಗ, ಈಗ ಕರೆದ್ರಲ್ಲ ಆ ರೀತಿ ಅಂದಾಗ, ಓ ಹೌದಾ ಜೋಗಿಯವ್ರಂತ ನಾನು ಕರಿಬಾರ್ದ್ವಾ, ಮುಂಚೆ ಇಲ್ಲ ನಾನು ಕರಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾ ಇದ್ರಿ, ಇವಾಗ ಕರೆದ್ರೆ ಬೇಜಾರು ಮಾಡ್ಕೋತಿದ್ದೀರಾ ಅಂದಾಗ, ನೀವು ಒಂದೊಂದು ಥರ ಹಾಡ್ತಿರಲ್ಲ ಅದಕ್ಕೆ ನನ್ನ ಮನಸ್ಸಿಗೆ ತುಂಬ ಶಾನೆ ನೋವಾಗಿದೆ ಅಂದಾಗ, ಇಲ್ಲ ರೀ ನಾನು ತುಂಬ ಬದಲಾಗಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಯಾವಾಗ ಬದಲಾಗ್ತಿರೋ ನನಗಂತೂ ಗೊತ್ತಿಲ್ಲ, ಒಂದು ಸಲ ಸರಿ ಇದ್ದಾಗ ಎಡಗಡೆಗೆ ಹೋಗ್ತೀರಾ, ಇನ್ನೊಂದು ಸಲ ಸರಿ ಇಲ್ಲದಿದ್ದಾಗ ಬಲದ ಕಡೆಗೆ ಬರ್ತೀರಾ, ನನಗಂತೂ ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಮಾತಾಡ್ದಂಗೆ ಸುಮ್ಮನೆ ಬಂದರೆ ಸರಿ, ನಿಮ್ಮನ್ನು ಎತ್ಕೊಂಡು ಓಡೋಕ್ಕಾಗ್ದಲೇ ನಾನು ಸಂಕಟ ಪಡ್ತಾ ಇದ್ದೀನಿ, ಅಂಥದ್ರಲ್ಲಿ ನೀವು ಮಾತು ಕೇಟ್ಕೊಂಡು ನಾನು ಕೂತ್ಕೊಬಿಟ್ರೆ ಇನ್ನೂ ತುಂಬ ಸುಸ್ತಾಗುತ್ತೆ, ಸುಮ್ಮನೆ ಬನ್ನಿ ಅಂದಾಗ, ಅಲ್ಲ ಜೋಗಿಯವರೇ ನನ್ನ ಬಗ್ಗೆ ನೀವು ಏನೇನೋ ಮಾತಾಡ್ತಿದ್ದೀರಾ, ಹಂಗಂತ ನಾನು ಸುಮ್ಮನೆ ಬರೋಕ್ಕಾಗುತ್ತಾ ಅಂತ ಕೇಳ್ತಾ ಇರ್ತಾಳೆ. ಆಗ ಶಂಕರ ಹೇಳ್ತಾ ಇರ್ತಾನೆ, ನೀವು ನನ್ನ ಹತ್ರ ಒಂಥರ ಇರ್ತೀರಾ, ಆ ಡಾಕ್ಟ್ರು ಅಮರ್ ಹತ್ರ ಇನ್ನೊಂದು ಥರ ಇರ್ತೀರಾ ಅಂತ ಅಂದಾಗ ಅಕ್ಕ ಅವರಿಗೆ ಶಾಕ್ ಆಗ್ತಿರುತ್ತೆ. ಏನು ಹೇಳ್ತಾ ಇದ್ದೀರಾ ಜೋಗಿಯವರೇ ಅಂತ ಅನ್ಬೇಕಾದ್ರೆ, ನನ್ನನ್ನೇನು ಕೇಳ್ತೀರಾ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಆಗ ಗೌರಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾಳೆ, ಅಮರ್ ಬಗ್ಗೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀನಲ್ಲ, ನನಗಂತೂ ಗೊತ್ತಿಲ್ಲ, ಜೋಗಿಯವ್ರು ಯಾಕೆ ಮಾತಾಡ್ತಾ ಇದ್ದಾರಲ್ಲ, ಅವತ್ತು ನಾನು ಜಲಸ್ ಫೀಲ್ ಆಗಲಿ ಅಂತ ಆ ಥರ ನಡ್ಕೊಂಡೆ, ಅದನ್ನೇ ಇವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಇದನ್ನೇ ನಾನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ನನ್ನ ಮೇಲೆ ಪ್ರೀತಿ ಬರೋ ರೀತಿ ನಾನು ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಕಾಡಿನ ಜನಗಳೆಲ್ಲ ಓಡೋಡಿ ಬರ್ತಾ ಇರ್ತಾರೆ. ನಡೀರಿ ನಾ ಫಸ್ಟ್ ಹೋಗಬೇಕು, ನಾವು ವಿನ್ ಆಗಬೇಕು, ಹೋಗಿ ಅಂತ ಎತ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಜೋಗಿ ಓಡ್ತಾ ಇರಬೇಕಾದ್ರೆ ಸಡನ್ನಾಗಿ ಬಿದ್ದುಬಿಡ್ತಾನೆ. ಇನ್ನೊಂದು ಕಡೆ ಈ ಕಡೆ ಗಂಗಾ ತುಂಬ ಖುಷಿಯಾಗಿ ಡೈವರ್ಸ್ ಪೇಪರ್ಸ್ನ ನೋಡಿಬಿಟ್ಟು ಇನ್ನೂ ಏನೇನು ಡಾಕ್ಯುಮೆಂಟ್ ಬೇಕು ಎಲ್ಲನೂ ನಾನು ರೆಡಿ ಮಾಡ್ಕೋಬೇಕು ಅಂತ ಹೋಗ್ತಿರ್ಬೇಕಾದ್ರೆ, ಆ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡೋದು ಕಂಡುಬಿಡುತ್ತೆ. ಏನಿದು ನನ್ನವನು ಅಂತ ಬರ್ತಿದ್ದಾಳಲ್ಲ ಅಂತ ನೋಡ್ತಿರ್ಬೇಕಾದ್ರೆ, ಶಂಕರ ನನ್ನವನು ಅಂತ ಅವತ್ತು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿ ಹೋಗಿರ್ತಾಳೆ. ಅದನ್ನು ನೋಡ್ಬಿಟ್ಟು ಈ ಕಡೆ ಗಂಗನಿಗೆ ತುಂಬ ಅಂದರೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದಾಗ ತಗೋ ಗಂಗಾ ಅಂತ ಕೊಟ್ಟಾಗ ನೋಡ್ಕೊತ ಹೇಳಿರ್ತಾಳೆ. ಆದರೆ ಈಗ ಅವತ್ತು ಗಂಗಾ ಮಾಡಿರ್ತಾಳೆ, ಪರವಾಗಿಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ನೀನು ಸರಿಯಾಗಿ ಹಾಕಿರ್ತೀಯ ಅಂತ ಅಂದ್ಕೊಂಡು ಹಾಗೆ ಡೈವರ್ಸ್ ಪೇಪರ್ನ ಕಬೋರ್ಡಲ್ಲಿ ಇಟ್ಟಿರ್ತಾಳೆ. ಅದನ್ನು ನೋಡಿ ಶಾಕ್ ಆಗಿ ಈ ಕಡೆ ಗೌರಿ ಅಂತ ಕಿರುತ್ತಾ ಇರ್ತಾಳೆ. ನನಗೆ ಮೋಸ ಮಾಡ್ತೀಯಾ, ನನ್ನ ಜೊತೆ ಡಬಲ್ ಗೇಮ್ ಮಾಡ್ತೀಯಾ, ಈ ಗಂಗನ ಜೊತೆ ಡಬಲ್ ಗೇಮ್ ಮಾಡ್ತೀಯಾ ಅಂತ ಬೈಕೊಂಡು ಆ ಡೈವರ್ಸ್ ಪೇಪರ್ನೆಲ್ಲ ತೆಗೆದು ಎಸಿತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ ಕೆಳಗಡೆ ಬಿದ್ದಾಗ, ಏಟಾಯ್ತಾ, ಸಾರಿ ಜೋಗಿಯವರೇ ಅಂತ ಅಂದಾಗ, ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾ ಇರ್ತಾನೆ. ನಡೀರಿ ನಾವು ವಿನ್ ಆಗಬೇಕು, ಓಡೋಗೋಣ ಅಂತ ಅಂದಾಗ, ಇವಾಗ ವಿನ್ ಆಗಿ ಏನಾಗಬೇಕಾಗುತ್ತೆ ಬಿಡಿ ಅಂತ ಅಂದಾಗ, ನಾನು ಗೆಲ್ಲಬೇಕು ಅಂತ ಈ ಆಟನ ಆಡ್ತಾ ಇಲ್ಲ, ನೀವು ಗೆಲ್ಲಬೇಕು ಅಂತ ಆಟ ಆಡ್ತಾ ಇದ್ದೀನಿ, ನೀವು ಗೆದ್ದರೆ ನನಗೆ ತುಂಬಾ ಖುಷಿ, ಪ್ಲೀಸ್ ಬನ್ನಿ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ, ಶಂಕರ ಗೌರನ್ನ ಕೂಸುಮರಿ ಮಾಡಿಕೊಂಡು ಎತ್ಕೊಂಡು ಓಡ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿ ಮನೆಗೆ ಕೋಳಿ ಚುರುಮುರಿ ಪಂಕು ಹಾಗೆ ಗುಂಡನ್ನೆಲ್ಲರನ್ನೂ ಮನೆಗೆ ಕರೆದ್ಬಿಟ್ಟು ಹೇಳ್ತಾ ಇರ್ತಾಳೆ, ನೀವೆಲ್ಲ ನನ್ನ ಮಾತಿಗೆ ಬೆಲೆ ಕೆಟ್ಟು ಬಂದ್ರಲ್ಲ, ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ಎಲ್ಲರನ್ನೂ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ಹೇಳ್ತಾ ಇರ್ತಾಳೆ. ಜರ್ನಿ ಎಲ್ಲ ಚೆನ್ನಾಗಾಯ್ತಾ? ದೀಪಾವಳಿ ಹಬ್ಬ ಜೋರಾ? ನಿಮ್ಮ ಕಡೆ ಜೋರಾ ಅಂತ ಅನ್ಬೇಕಾದ್ರೆ, ಗೌರವ ಬೇರೆ ಮನೇಲಿಲ್ವಲ್ಲ, ನಾವು ಹಬ್ಬನೇ ಮಾಡಿಲ್ಲ ಅಂತ ಪಂಕು ಹೇಳ್ತಾ ಇರ್ತಾಳೆ. ಏನು ಪಂಕು ನೀನು ಈ ರೀತಿ ಮಾತಾಡ್ತಿದ್ಯಾ? ಹಬ್ಬ ಮಾಡೋದ್ರಿಂದ, ದೇವ್ರನ್ನ ಪ್ರೇಯರ್ ಮಾಡೋದ್ರಿಂದ ಅಮ್ಮ ವಾಪಸ್ ಬರ್ಬೋದಲ್ವಾ? ಕ್ಷೇಮವಾಗಿ ಬರ್ಬೋದಲ್ವಾ? ಅದನ್ನು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಆದರೂ ಯಾಕೋ ಗೊತ್ತಿಲ್ಲ ಕಣವ್ವ, ಹಬ್ಬ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಅಂದಾಗ ಮನಸ್ಸು ಮಾತನ್ನ ಕೇಳಬಾರ್ದು. ನಾವು ಹೆಂಗೆ ಹೇಳ್ತೀವಿ ಆ ರೀತಿ ಮನಸ್ಸನ್ನ ಕೇಳಕ್ಕೆ ಬಿಡಬೇಕು. ಇಲ್ಲ ಅಂತಂದರೆ ನಮ್ಮ ಮನಸ್ಸೇ ಹಾಳಾಗುತ್ತೆ ಪಂಕು ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಆಗ ಕೋಳಿ ಹೇಳ್ತಾ ಇರ್ತಾನೆ, ಅಲ್ಲ ನಿನ್ನ ಮಾತು ಕೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಎಷ್ಟು ಮಾತಾಡ್ತಿದ್ದೀಯಾ? ನಮ್ಮ ಬ್ರೋ ನಿನಗೆ ಚಿಂಕುಳ್ಳಿ ಪಟಾಕಿ ಅಂತ ಹೆಸರಿಡಬೇಕಿತ್ತು, ನಮ್ಮ ಶಂಕರಣ್ಣ ನಿನಗೆ ರೌಡಿ ಬೇಬಿ ಅಂತ ಇಡಬಾರ್ದಿತ್ತು ಅಂತ ಅಂದಾಗ ಗೊಂಡೆ ಹೇಳ್ತಾ ಇರ್ತಾನೆ, ಏನು ಕೋಳಿ ಹಿಂಗಂತಿದ್ಯಾ? ನಮ್ಮ ಬ್ರೋ ಏನಿದ್ರು ಚಿಂಕುಳ್ಳಿ ಪಟಾಕಿನೂ ಹೌದು, ರೌಡಿ ಬೇಬಿನೂ ಹೌದು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಆಗ ಭುವಿ ಹೇಳ್ತಾ ಇರ್ತಾಳೆ, ಏನು ಮಾಡಲಿ, ಅಮ್ಮ ಮನೇಲಿಲ್ವಲ್ಲ, ವಿಜುನೂ ಸಹ ಮಾತಾಡೋಕ್ಕಾಗಲ್ಲ, ಅದಕ್ಕೆ ನಾನೇ ಎಲ್ಲ ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಭುವಿ ಹೇಳ್ತಾ ಇರ್ತಾಳೆ, ನನ್ನ ಮಾತಿನಿಂದ ನಿಮಗೆ ಬೇಜಾರಾಯ್ತಾ? ಸಾರಿ ಅಂತ ಅನ್ಬೇಕಾದ್ರೆ ನೀನು ಯಾಕೋ ಬೇಜಾರು ಅಂತ ಕೇಳ್ತಿದ್ದೀಯಾ? ನಿನ್ನ ಮಾತು ಕೇಳಿ ನಮಗೆ ತುಂಬ ಖುಷಿ ಆಗ್ತಿದೆ, ಧೈರ್ಯ ಬರ್ತಿದೆ, ನೀನಾದರೂ ಸಮಾಧಾನ ಮಾಡೋಕ್ಕೆ ಮನೇಲಿದೆಯಲ್ಲ ಅಂತ ಚುರುಮುರಿ ಹೇಳ್ತಿರ್ಬೇಕಾದ್ರೆ, ಹೌದು ನಮ್ಮ ಬ್ರೋ ಈ ರೀತಿ ಚುನ್ಕುರುಳಿ ಪಟಾಕಿ ಥರ ಮಾತಾಡಬೇಕು, ಅದನ್ನ ನೋಡಿ ನಾವೆಲ್ಲ ಖುಷಿ ಪಡಬೇಕು ಅಂತ ಗುಂಡ ಹೇಳ್ತಾ ಇರ್ತಾನೆ. ಸರಿ ಸರಿ, ನನ್ನನ್ನು ಹೊಗಳಿದ್ ಸಾಕು, ನಿಮಗೆ ಕಾಫಿ ಬೇಕಾ ಟೀ ಬೇಕಾ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಿರುತ್ತೆ. ಪಂಕು ಹೇಳ್ತಾ ಇರ್ತಾಳೆ, ನಮಗೇನು ಬೇಡ ಕಣವ, ಅದನ್ನೆಲ್ಲ ನೀನು ಮಾಡ್ತೀಯಾ? ಬೇಡ, ನಾನೇ ಹೋಗಿ ಮಾಡ್ಕೊಬರ್ತೀನಿ ಅಂತ ಹೇಳ್ಬೇಕಾದ್ರೆ, ಬೇಡ ಬೇಡ, ನಮ್ಮನೆ ಗೆಸ್ಟು ನಾನು ಹೇಳ್ದಷ್ಟು ಮಾಡಿ ಅಂತ ಅಂದಾಗ ಎಲ್ಲರೂ ಮುಖ ನೋಡ್ತಾ ಇರ್ತಾರೆ. ಸರಿ, ನೀವೇನು ಹೇಳಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು, ನಾನೇ ಒಂದು ಡಿಸೈಡ್ ಮಾಡಿದ್ದೀನಿ, ನಿಮಗೆಲ್ಲ ಜ್ಯೂಸ್ ತೊಗೊಬರ್ತೀನಿ ಅಂತ ಅಂದ್ಬಿಟ್ಟು, ಬಾ ಬ್ರೋ ನನಗೆ ಕಂಪ್ನಿ ಕೊಡು ಅಂತ ಗುಂಡನ್ನು ಕರಿತಾ ಇರ್ತಾಳೆ. ಇನ್ನೊಂದು ಗ್ಲಾಸ್ ಜ್ಯೂಸ್ ಎಕ್ಸ್ಟ್ರಾ ಕೊಡ್ತೀನಿ ಅಂದರೆ ಮಾತ್ರ ಬರ್ತೀನಿ, ಇಲ್ಲಾಂದರೆ ಬರಲ್ಲ ಅಂತ ಗೊಂಡೆ ಹೇಳ್ತಿರ್ಬೇಕಾದ್ರೆ, ಒಂದೇನು 2 ಗ್ಲಾಸ್ ಕೊಡ್ತೀನಿ ಬಾ ಅಂತ ಅವನನ್ನು ಕರ್ಕೊಂಡು ಜ್ಯೂಸ್ ತರೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಪಂಕು ಹೇಳ್ತಾ ಇರ್ತಾಳೆ, ಎಷ್ಟು ಚುರುಕಾಗಿದ್ದಾಳೆ ನಮ್ಮ ರೌಡಿ ಬೇಬಿ ಅಂತ ಹೇಳ್ತಿರ್ಬೇಕಾದ್ರೆ, ಅವಳು ಯಾರು ಕುಡಿ, ನಮ್ಮ ಗೌರಕ್ಕ ಹಾಗೆ ಶಂಕರಣ್ಣನ ಕುಡಿ ಅಲ್ವಾ, ಹಾಗೆ ಅವ್ರ ರೀತಿ ಗುಣ ಬೆರ್ತೋಗಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಗೌರಕ್ಕ ನಿನ್ನ ಹಣೆ ಬರನೇ ಸರಿ ಇಲ್ವಲ್ಲ, ಯಾವಾಗಲೂ ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಬಯಸ್ತೀಯ, ಆದರೆ ನಿನ್ನ ಅದೃಷ್ಟನೇ ಸರಿ ಇಲ್ಲ ಅಂತ ಅನ್ಬೇಕಾದ್ರೆ, ಹೌದು ಯಾರೋ ಕೆಟ್ಟ ದೃಷ್ಟಿಯಿಂದ ಅಣ್ಣ ಅದಕ್ಕೆ ದೂರ ಆಗಿದ್ದಾರೆ, ಅವರಿಬ್ಬರು ಜೊತೆಗಿದ್ದಿದ್ರೆ ಅದಕ್ಕೇನೆ ಯಾರು ಮುಟ್ಟಕ್ಕಾಗ್ತಿರ್ಲಿಲ್ಲ ಅಂತ ಚುರುಮುರಿ ಹೇಳ್ಕೊಂಡು ಬೇಜಾರಿನಿಂದ ಮಾತಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಕಾಡಿನ ರಾಜ ಗೌರಿ ಶಂಕರ ಬರ್ತಾರೆ ಅಂತ ಹೇಳ್ತಿದ್ರೆ, ಕಾಡಿನ ರಾಣಿ ಹೇಳ್ತಾ ಇರ್ತಾಳೆ, ಇಲ್ಲ ನಮ್ಮವ್ರಿಗೆ ಗೆಲ್ಲದು ಅಂತ ಹೇಳ್ತಾ ಇರಬೇಕಾದ್ರೆ, ಇಬ್ಬರು ವಾದ ಯೋಧ ಮಾಡ್ತಿರ್ಬೇಕಾದ್ರೆ ಗೌರಿ ಶಂಕರ ಈ ಕಡೆ ಶಂಕರ ಗೌರಿನ ಹೊತ್ಕೊಂಡು ಬಂದೇ ಬಿಡ್ತಾನೆ. ಎಲ್ಲರೂ ಖುಷಿಯಿಂದ ಹೂ ಹೂ ಅಂತ ಅಂತಿರ್ಬೇಕಾದ್ರೆ ರಾಣಿ ಬೈತಾ ಇರ್ತಾಳೆ. ಏನು ಸರ್ ಈ ರೀತಿ ಬೈತಾ ಇದ್ದಾರೆ ಅಂತ ಕೇಳಬೇಕಾದ್ರೆ, ನಮ್ಮವರು ದಷ್ಟಪುಷ್ಟವಾಗಿ ಚೆನ್ನಾಗಿ ತಿಂದು ಮೈ ಬೆಳೆಸ್ಕೊಂಡಿದ್ದಾರೆ, ಅದೇ ಟೌನ್ ಜನಗಳು ಪಿಜ್ಜಾ ಬರ್ಗರ್ ಅಂತ ತಿಂದು ಆದರೂ ಸಹ ಎಷ್ಟು ಎನರ್ಜಿನ ತೋರಿಸಿದ್ರು ನಮ್ಮವ್ರು ವೇಸ್ಟ್ ಅಂತ ಬೈತಾ ಇದ್ದಾಳೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಕಾಡಿನ ರಾಜ ಹೇಳ್ತಾ ಇರ್ತಾನೆ, ಶಂಕರನ್ ಯಾವಾಗಲೂ ಗೌರಿ ಉತ್ತೇಜನ ಮಾಡಿ ಮಾಡಿ ಶಂಕರ ಶಂಕರ ಅಂತ ಹೇಳಿ ಹೇಳಿ ಇವತ್ತು ಗೆಲ್ಲೋಗಾಯಿತು, ಆದರೆ ನಮ್ಮ ಕಾಡಿನ ಜನಗಳು ಗಂಡಸರಿಗೆ ಉತ್ತೇಜನ ಮಾಡಲಿಲ್ಲ, ಅದಕ್ಕಾಗಿ ಸೋತರು, ನೀವೇ ವಿನ್ ಆಗಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಸರಿ ಸರಿ ಆಯಿತು, ಖುಷಿ ಪಟ್ಟಿದ್ದು, ನಾವು ಹೆಂಗೂ ಊರಿಗೆ ಹೋಗಬೇಕು, ದಾರಿ ತೋರಿಸಿ ಅಂತ ಹೇಳ್ತಿರ್ಬೇಕಾದ್ರೆ, ಅದೇಂಗೆ ಶಂಕರಪ್ಪ, ನಮ್ಮ ಕಾಡಿನಲ್ಲಿ ಇನ್ನೂ ವಿಶೇಷವಾದ ಜಾತ್ರೆ ಸಂಭ್ರಮ ಎಲ್ಲ ಇದೆ, ದೀಪಾವಳಿ ಹಬ್ಬ ಬೇರೆ ಜೋರು ಅಂತ ಹೇಳಿದೀವಲ್ಲ, ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ಇಷ್ಟೇ ಮಾಡಿದೀವಂತ ಅದೊಂದೆರಡು ತಾನೇ ಮಾಡಿ ಹೋಗ್ತೀವಿ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗಂಗಾ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಇರೋ ಬರೋದನ್ನೆಲ್ಲ ಬಿಸಾಕಿ ಹೇಳ್ತಾ ಇರ್ತಾಳೆ, ಅವಳು ಬಣ್ಣದ ಮಾತು ಕೇಳಿ ನಾನು ಮರಳಾಗ್ಬಿಟ್ಟೆ, ಯಾಮಾರ್ಬಿಟ್ಟೆ, ನನ್ನನ್ನೇ ಅವಳು ಸರಿಯಾಗಿ ಯಾಮಾರಿಸಿದ್ಲು ಅಂತ ಕಣ್ಣೀರು ಹಾಕೊಂಡು ಕಿರ್ತಾ ಇರ್ತಾಳೆ. ಹಾಗೆ ಮತ್ತೆ ಗೌರಿನ ಬೈತಾ ಇರ್ತಾಳೆ, ಒಳ್ಳೆ ಗಿಳಿ ಮರಿ ಥರ ಇದ್ದೆ, ಈ ರೀತಿ ನನಗೆ ಚಮಕ್ ಕೊಟ್ಬಿಟ್ಟಲ್ಲ, ಯಾಕೆ ಗೌರಿ ಈ ರೀತಿ ಮಾಡಿದೆ, ನಿನ್ನನ್ನು ನಾನು ಏನು ಮುಗ್ದೆ ಅಂತ ಅಂದ್ಕೊಂಡಿದ್ದೆ, ಆದರೂ ಸೈನ್ ಮಾಡಬೇಕಾದ್ರೆ ನನಗೆ ಹೇಳಿದ್ಲು ನೋಡ್ಕೊ ಅಂತ, ನಾನೇ ಓವರ್ ಕಾನ್ಫಿಡೆನ್ಸಿಂದ ಏನು ನೋಡ್ಕೊಳ್ತಲೇ ಸರಿಯಾಗಿ ಮಾಡಿದಾಳೆ ಅಂತ ಅಂದ್ಕೊಂಡು ಸರಿಯಾಗಿ ಯಾಮಾರಿದೆ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಇಷ್ಟು ದಿನ ನಾನು ಅತ್ತೆ ಅವಳನ್ನ ಜೋಕರ್ ಮಾಡ್ಕೊಂಡಿದ್ವಿ, ಆದರೆ ನಿಜವಾಗ್ಲೂ ಅವಳು ನಮ್ಮನ್ನು ಜೋಕರ್ ಮಾಡಿದ್ಲು, ಶಂಕರಣ್ಣ ನನ್ನಿಂದ ಕಿತ್ಕೋತಿದ್ದಾಳೆ, ಏನು ಮಾಡಲಿ, ನನಗೆ ಶಂಕರ ಬೇಕೇ ಬೇಕು, ಶಂಕರ ನನ್ನವನು ಅಂತ ಹುಚ್ಚಿ ಥರ ಹಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಬೈಕೋತಾ ಇರ್ತಾಳೆ, ಮತ್ತೆ ನಾನು ಡೈವರ್ಸ್ ಪೇಪರ್ ಏನಾದ್ರು ಕೊಟ್ಟರೆ ಅವಳು ಖಂಡಿತ ಸೈನ್ ಮಾಡ್ತಾಳಾ? ಇಲ್ಲ, ಶಂಕರ ನನ್ನವನು ಅಂತ ಆಲ್ರೆಡಿ ಬರ್ದಾಳೆ ಅಂದಮೇಲೆ ಖಂಡಿತ ಮಾಡಲ್ಲ, ನನ್ನನ್ನೇ ಯಾಮಾರಿಸ್ತಿದ್ದಾಳೆ, ನಾನು ಎಷ್ಟು ಕಷ್ಟಪಟ್ಟು ಏನು ಪ್ಲ್ಯಾನ್ ಮಾಡಿದ್ರು ಎಲ್ಲ ಫ್ಲಾಪ್ ಆಗ್ತಿದೆ, ಯಾವುದು ಸಹ ಅವಳಿಗೆ ವರ್ಕೌಟ್ ಆಗ್ತಿಲ್ವಲ್ಲ, ಏನು ಮಾಡಲಿ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಬಂದು ಡಿ ಸಿ ಆಫೀಸಲ್ಲಿ ಎಲ್ಲ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ನಿಮ್ಮ ಹೆಸರೇನು ಅಂತಂದಾಗ ಉಮಾಶಂಕರ್ ಲತಾ ಅಂತ ಡಿ ಸಿ ಆಫೀಸಲ್ಲಿ ಕೆಲಸ ಮಾಡೋ ಎಲ್ಲರೂ ಹೇಳ್ತಿರ್ಬೇಕಾದ್ರೆ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ, ಮೇಡಮ್ ಹತ್ರ ಯಾರಾದರೂ ಕಿರಿಕಿರಿ ಮಾಡ್ಕೊಂಡಿದ್ರಾ, ಜಗಳಾಡಿದ್ರ ಅಂತ ಅನ್ಬೇಕಾದ್ರೆ, ಖಂಡಿತ ಇಲ್ಲ ಸರ್, ಮೇಡಮ್ ಕ್ಲೀನ್ ಹ್ಯಾಂಡು, ಅವರು ತುಂಬ ಒಳ್ಳೆಯವರು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ, ಅಂಥದ್ರಲ್ಲಿ ಅವ್ರ ಜೊತೆ ಯಾರೂ ಜಗಳ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ನಿಜ ಹೇಳಿ, ಯಾರ ಮೇಲಾದರೂ ಡೌಟ್ ಇದೆಯಾ ಅನ್ಬೇಕಾದ್ರೆ, ಲಾಸ್ಟ್ ಟೈಮ್ ನಾವೇ ಲಂಚದ ಅಪರಾಧನ ಮೇಲೆ ಮೇಡಮ್ನ ಅನುಮಾನ ಪಟ್ಟಿದ್ವಿ, ಆದರೆ ಅವರು ಪ್ರೂವ್ ಆದಮೇಲೆ ನಮಗೆ ತುಂಬ ಬೇಜಾರಾಯಿತು, ಅವ್ರು ತುಂಬ ಒಳ್ಳೆಯವರು, ಆ ಥರ ಯಾರ ಜೊತೆನೂ ಜಗಳ ಮಾಡ್ಕೊಂಡಿಲ್ಲ ಅಂತ ಈ ಕಡೆ ಉಮಾಶಂಕರ್ ಹೇಳ್ತಾ ಇರ್ತಾರೆ.
ಹಾಗೆ ಅವರು ತುಂಬ ಒಳ್ಳೆಯರು, ಇಡೀ ಸ್ಟಾಫ್ನೆಲ್ಲವ ತಮ್ಮ ಒಡ ಹುಟ್ಟಿದವರು ಅಂತ ನೋಡ್ಕೋತಾರೆ ಅಂತ ಅನ್ಬೇಕಾದ್ರೆ ಸರಿ ಆಯ್ತಂತ ಹೋಗಿ ಸ್ಟಾಫ್ಗಳನ್ನೆಲ್ಲ ಕಳಿಸಿದ ತಕ್ಷಣ ಈ ಕಡೆ ಇನ್ಸ್ಪೆಕ್ಟರ್ಗೆ ಮೇಲಧಿಕಾರಿಗಳು ಕಾಲ್ ಮಾಡ್ತಾ ಇರ್ತಾರೆ. ಸರ್ ಹೇಳಿ ಅಂತ ಅನ್ಬೇಕಾದ್ರೆ ಏನ್ರಿ ಹೇಳಬೇಕು, ನಿಮಗೆ ಅಷ್ಟು ಗೊತ್ತಾಗಲ್ಲ, ಜಿಲ್ಲಾಧಿಕಾರಿಗೆ ರಕ್ಷಣೆ ಕೊಡೋಕ್ಕಾಗ್ತಿಲ್ಲ ಅಂತ ಅಂದಮೇಲೆ ಸಾಮಾನ್ಯ ಅಧಿಕಾರಿಗಳಿಗೆ ಹೇಗೆ ರಕ್ಷಣೆ ಕೊಡ್ತೀರಾ? ಯಾವುದೇ ಹೆಂಗ್ಸ್ನ ಕಾಪಾಡೋಕ್ಕೋಸ್ಕರ ಅವರೊಬ್ಬರನ್ನೇ ಕಳಿಸಿದಿರಲ್ಲ ನೀವು, ಪೊಲೀಸ್ ಪ್ರೊಟೆಕ್ಷನ್ ಯಾವಾಗಲೂ ಇರಬೇಕಲ್ವಾ ಅಂತ ಬಾಯಿ ಬಂದಂಗೆ ಮೇಲಧಿಕಾರಿ ಬೈತಾ ಇರ್ತಾರೆ. ಹಾಗೆ ಸಾರಿ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಿರ್ಬೇಕಾದ್ರೆ ಏನ್ರಿ ನಿಮ್ಮ ಸಾರಿ ತಗೊಂಡು ಮೂಲೆಗೆ ಸಿರಿ, ಸಾರಿ ಕೇಳಿದ್ರೆ ಡಿ ಸಿ ಅವರು ಬರ್ತಾರಾ, ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಇಲಿಯೋತು ಅಂದರೆ ಉಲಿಯೋಯ್ತು ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಅವ್ರಿಗೆ ಹೇಗ್ರಿ ನಾವು ಆನ್ಸರ್ ಮಾಡೋದು, ಬೇಗ ಹುಡುಕಿ ಅಂದಾಗ 100% ಎಫರ್ಟ್ ಹಾಕಿ ಹುಡುಕ್ತೀವಿ ಸರ್ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಂಕರ ಕೇಳ್ತಾ ಇರ್ತಾನೆ, ನೀವು ಯಾವ ರೀತಿ ದೀಪಾವಳಿ ಹಬ್ಬನ ಆಚರಿಸ್ತೀರಾ ಅಣ್ಣ, ನಮ್ಮೂರಲ್ಲಿ ಪಟಾಕಿ ಹೊಡಿತೀವಿ ಅಂತ ಅನ್ಬೇಕಾದ್ರೆ ಹೌದು ಸಿಟಿ ಜನ ಲಕ್ಷ್ಮೀ ಪೂಜೆ ಮಾಡಿ ಪಟಾಕಿನ ಹೊಡೆದು ಪರಿಸರನ ಹಾಳು ಮಾಡ್ತಾರೆ, ಆದರೆ ನಾವು ಹಾಗಲ್ಲ, ಇಲ್ಲಿ ದೀಪಾವಳಿ ಹಬ್ಬನೂ ಮಾಡಬೇಕು ಹಾಗೆ ಖುಷಿನೂ ಆಗಬೇಕು, ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಒಂದೊಂದು ಗಿಡನ ನೆಟ್ಟು ದೀಪಾವಳಿ ಹಬ್ಬನ ಆಚರಿಸ್ತೀವಿ, ಅದೇ ನಮ್ಮ ಪದ್ಧತಿ ಅಂತ ಕಾಡಿನ ರಾಜ ಹೇಳ್ತಾ ಇದ್ರೆ ಶಂಕರ ಹಬ್ಬ ಎಷ್ಟು ಚೆನ್ನಾಗಿ ಮಾಡ್ತೀರಾ, ನನಗಂತೂ ತುಂಬ ಖುಷಿ ಆಯಿತು ನಿಮ್ಮ ಮಾತು ಕೇಳಿ, ಹಾಗೆ ನಿಮ್ಮ ಪದ್ಧತಿ ಅಂತೂ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ನಿಮಗಿರೋ ಮನಸ್ಥಿತಿ ಇಡೀ ಪ್ರಪಂಚಕ್ಕೆ ಇದ್ದಿದ್ರೆ ಪ್ರಕೃತಿ ನಾಶ ಆಗ್ತಿರ್ಲಿಲ್ಲ ಅಂದಾಗ ಗೌರಿ ಸಹ ಹೌದಣ್ಣ, ನಿಮ್ಮ ಮನಸ್ಥಿತಿ ನೋಡಿ ನನಗೆ ತುಂಬ ಖುಷಿ ಆಯಿತು, ನಾವು ನೋಡಿ ಪೊಲ್ಯೂಷನ್ನು ಅದು ಇದು ಅಂತ ಸಿಟಿನೇ ಹಾಳು ಮಾಡ್ತೀವಿ, ಆದರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಪ್ರಕೃತಿನ ಇಟ್ಕೊಂಡಿದ್ದೀರಾ, ಅದ್ರ ಮೇಲೆ ಎಷ್ಟು ಪ್ರೀತಿ ಇದೆ ನಿಮಗೆ ಅಂತ ಹೇಳ್ತಾ ಇರ್ತಾಳೆ. ಗೌರಿ ನೀನೊಂದು ಗಿಡ ನೆಡಮ್ಮ ಅಂತ ಗಿಡ ಕೊಟ್ಟಾಗ ನಿಮಗೊಂದು ಹ್ಯಾಟ್ಸ್ ಆಫ್ ಅಂತ ಅನ್ಬೇಕಾದ್ರೆ ಗಿಡಗಳನ್ನು ನೆಟ್ಟರೆ ಪ್ರಕೃತಿನೂ ಚೆನ್ನಾಗಿರುತ್ತೆ, ಕಾಡು ಉಳಿಯುತ್ತೆ, ನಾಡು ಬೆಳೆಯುತ್ತೆ ಅಂತ ರಾಜ ಹೇಳ್ತಾ ಇರ್ತಾನೆ. ಹಾಗೆ ನಿಮಗೆ ಯಾರು ಇಷ್ಟ ಅವ್ರ ಹೆಸರಲ್ಲಿ ಗಿಡನ ನೆಡ್ರಿ ಅಂತ ರಾಜ ಕೊಟ್ಟರೆ ಇಬ್ಬರು ಯೋಚನೆ ಮಾಡ್ಕೊಬಿಟ್ಟು ಬಂದು ಗಿಡನ ನೆಡ್ತಾ ಇರ್ತಾರೆ. ಆಗ ಶಂಕರ ಯೋಚನೆ ಮಾಡ್ತಾ ಇರ್ತಾನೆ, ನಮ್ಮಿಬ್ಬರ ನಡುವೆ ಎಷ್ಟೇ ಮನಸ್ತಾಪ ಇದ್ದರೂ ಸಹ ಅವಳು ತುಂಬ ಶ್ರಮಜೀವಿ, ಮಗುನ ಸಾಕೋಕ್ಕೆ ತುಂಬ ಕಷ್ಟಪಟ್ಟಿದ್ದಾಳೆ, ಅಂದಮೇಲೆ ನಾನು ಅವಳ ಹೆಸರಲ್ಲಿ ಒಂದು ಗಿಡ ನೆಡ್ತೀನಿ ಅಂತ ಅವನು ಗಿಡ ನೆಡ್ತಾ ಇದ್ರೆ ಈ ಕಡೆ ಗೌರಿ ಯಾರ ಹೆಸರಲ್ಲಿ ಗಿಡ ನೆಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ, ನನ್ನ ಪ್ರಾಣ ಉಳಿಸಿದರು ಶಂಕರ ಅವರು, ನನ್ನ ಜೀವಕ್ಕೆ ಜೀವ ಆಗಿರೋ ಶಂಕರ ಅವರು, ಇವ್ರ ಹೆಸರಲ್ಲಿ ನಾನು ಗಿಡ ನೆಡ್ತೀನಿ ಅಂತ ಅವಳು ಶಂಕರನ ಹೆಸರಲ್ಲಿ ಗಿಡ ನೆಡ್ತಾಳೆ. ಹಾಗೆ ಇಬ್ಬರು ಬಂದು ಹೇಳ್ತಾ ಇರ್ತಾರೆ, ನಾವಿನ್ನ ಮನೆಗೆ ಹೋಗ್ಬೋದಾ, ಎಲ್ಲ ಪದ್ಧತಿನೂ ಮಾಡಿದ್ವಲ್ಲ ಅಂತ ಅನ್ಬೇಕಾದ್ರೆ ಇನ್ನು ಒಂದೇ ಒಂದು ಗಿಡ ಇದೆ, ಇದನ್ನು ಇಬ್ಬರು ಸೇರಿಕೊಂಡು ನೆಡಿ ಅಂತ ಕಾಡಿನ ರಾಜ ಹೇಳಿದಾಗ ಇಬ್ಬರು ಬರ್ತಾ ಇರ್ತಾರೆ. ನೀವು ನಡಿ ಅಂತ ವಾದ ಮಾಡ್ತಿರ್ಬೇಕಾದ್ರೆ ಗೌರಿ ನಾನು ಕೈ ತೊಳ್ಕೊಂಡಿದ್ದೀನಿ ನೆಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಗೌರಿ ಕೈನ ಮಾಡಿಬಿಟ್ಟು ಈಗ ನಡೀರಿ ಅಂತ ಅಂದಾಗ ಇಬ್ಬರು ನೆಡೋಣ ಬನ್ನಿ ಅಂತ ಅಂದ್ಬಿಟ್ಟು ಇಬ್ಬರೂ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ. ನನ್ನ ಮಗಳು ಉಸಿರಾಗಿರೋ ಭೂವಿ ಹೆಸರಲ್ಲಿ ನಾನು ಗಿಡ ನೆಡ್ತೀನಿ ಅಂತ ಗೌರಿ ಹೇಳ್ತಿದ್ರೆ ಶಂಕರ ಹೇಳ್ತಾ ಇರ್ತಾನೆ, ನನ್ನ ಪ್ರಾಣ ಉಳಿಸಿದ ದೇವತೆ ನನ್ನ ರೌಡಿ ಬೇಬಿ, ಅವಳು ದೊಡ್ಡಲಾಗಿ ಬೆಳೆದು ಈ ಮರ ಎಲ್ಲರಿಗೂ ಉಸಿರಾಗಿರಲಿ ಅಂತ ಇಬ್ಬರು ಗಿಡನ ನೆಡ್ತಾ ಇರ್ತಾರೆ. ಹಾಗೆ ಇಬ್ಬರು ಒಬ್ಬೊಬ್ರು ಮುಖ ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.